ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ಕರುನಾಡಿನ ಸಿಂಹ ಅಂತಾನೆ ಖ್ಯಾತಿ ಪಡೆದಿದ್ದ ಚಂದನ್ ಅವರದ ಮೇರು ನಟ ವಿಷ್ಣುವರ್ಧನ್ ಸಮಾಧಿ ವಿವಾದ ಮತ್ತೆ ಭುಗಿಲೆದ್ದಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನ ರಾತ್ರೋರಾತ್ರಿ ಏಕಾಏಕಿ ತೆರವು ಮಾಡಲಾಗಿದ್ದು, ಅಭಿಮಾನಿಗಳು ಸ್ಟುಡಿಯೋ ಎದುರು ಹೈಡ್ರಾಮಾವನ್ನೇ ನಡೆಸಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣು ಸಮಾಧಿ ನೆಲಸಮ. ಅಭಿಮಾನಿಗಳ ಆಕ್ರೋಶ, ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಬೆಂಗಳೂರಿನ ಕೆಂಗೇರಿ ಬಳಿಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಮೇರು ನಟ ವಿಷ್ಣುವರ್ಧನ್ ಸಮಾಧಿ ಸ್ಥಳವನ್ನ ತೆರವು ಮಾಡಲಾಗಿದೆ. ರಾತ್ರೋರಾತ್ರಿ ಸ್ಟುಡಿಯೋದಲ್ಲಿದ್ದ ಸಮಾಧಿ ನೆಲಸಮ ಮಾಡಲಾಗಿದೆ. ಸಮಾಧಿ ನೆಲಸಮ ಮಾಡಿರುವುದಕ್ಕೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಮತ್ತೆ ಸಮಾಧಿ ಪುನರ್ ನಿರ್ಮಿಸುವಂತೆ ಒತ್ತಾಯಿಸಿದರು. ಸಮಾಧಿ ತೆರವು ವಿಚಾರ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿ ಬಂದ ನೂರಾರು ಅಭಿಮಾನಿಗಳು ಬಾಲಕೃಷ್ಣ ಕುಟುಂಬದ ವಿರುದ್ಧ ಘೋಷಣೆ ಕೂಗಿದ್ರು. ಸ್ಟುಡಿಯೋ ಗೇಟ್ ಎದುರಿಗೆ ಕುಳಿತು ಧಿಕ್ಕಾರ ಕೂಗಿದ್ರು. ಈ ಕುರಿತು ನಿರ್ದೇಶಕ ರವಿ ಶ್ರೀವತ್ಸ ಬೇಸರ ಹೊರಹಾಕಿದ್ದು, ಸಾಹಸ ಸಿಂಹ ವಿಷ್ಣು ನೆನೆದು ಕಣ್ಣೀರು ಹಾಕಿದ್ರು. ನಂಗೆ ಅನ್ನ ಕೊಟ್ಟ ದೇವರು, ಹೆಸರು ಕೊಟ್ಟ ದೇವರು, ಬದುಕು ಕೊಟ್ಟಂತ ದೇವರು ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪನು ಇವತ್ತು ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಇನ್ನು ವಿಷ್ಣು ಸಮಾಧಿ ತೆರವು ಮಾಡಿರೋ ವಿಚಾರ ಗೊತ್ತಾಗ್ತಿದ್ದಂತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಕೋರ್ಟ್ ಆದೇಶದ ಮೇರೆಗೆ ತೆರವು ಮಾಡಿದ್ದಾರೆ ಎನ್ನಲಾಗ್ತಿದೆ. ಎಲ್ಲ ತಿಳ್ಕೊಂಡು ಸುದ್ದಿಗೋಷ್ಠಿ ಮಾಡ್ತೀವಿ ಅಂದ್ರು. ಇದೇನಾಗಿದೆ ಅಂದ್ರೆ ಕೋರ್ಟ್ ಎಲ್ಲಿತ್ತು, ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ನಾವು ಯಾವುದಕ್ಕೂ ಮಧ್ಯ ಪ್ರವೇಶ ಆಗಬಾರ್ದು. ಜೊತೆಗೆ ಅವ್ರು ಏನೇ ಆರ್ಡರ್ ಮಾಡಿದ್ರು, ಅವ್ರು ಏನಾರ ಒಂದು ಆದೇಶ ಮಾಡಿದಾಗ ಅದನ್ನ ಗೌರವಿಸುವುದು ನಮ್ಮ ಧರ್ಮ. ಎಲ್ಲರಿಗೂ ಗೊತ್ತಿಲ್ಲದೇನೆ ಏನು ಕೋರ್ಟಿಂದ ಆರ್ಡರ್ ಇಲ್ದೇನೆ ಮಾಡಿದ್ರೆ ಅದ್ರ ತಕ್ಕ ಏನು ಮಾಡಬೇಕು ಅನ್ನೋದು ನಾನು ಇಷ್ಟಲ್ಲೇ ಮತ್ತೆ ಒಂದು ಪ್ರೆಸ್ ಮೀಟ್ ಕರೆದು. ಅಷ್ಟಕ್ಕೂ ವಿಷಯ ಏನಂದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಯನ್ನ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ನಡೆಸಲಾಗಿತ್ತು. ನಂತರದಲ್ಲಿ ವಿಷ್ಣು ಸಮಾಧಿಯನ್ನ ಸಂರಕ್ಷಿಸಿ ಅಲ್ಲಿ ಸ್ಮಾರಕ ನಿರ್ಮಿಸಬೇಕೆಂಬ ಹೋರಾಟ ನಡೆಯುತ್ತಲೇ ಇತ್ತು. ಆದರೆ ಮೈಸೂರಿನಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಸ್ಮಾರಕ ನಿರ್ಮಾಣವಾಗ್ತಿದ್ದಂತೆ ಇತ್ತ ಸಮಾಧಿಯನ್ನ ತೆರವು ಮಾಡಲಾಗಿದೆ. ಕೋರ್ಟ್ನಿಂದ ಸಮಾಧಿ ತೆರವಿಗೆ ಆದೇಶ ಇತ್ತಂತೆ. ಆದ್ರೆ ಬಾಲಕೃಷ್ಣ ಕುಟುಂಬ ಮತ್ತು ಸರ್ಕಾರ ಒಪ್ಪಿದ್ರೆ ಜಾಗ ಕೊಡಬಹುದು ಕೋರ್ಟ್ ಹೇಳಿತ್ತು. ಇದಕ್ಕೆ ಬಾಲಣ್ಣ ಕುಟುಂಬ ಒಪ್ಪಿಲ್ಲ. ಹೀಗಾಗಿ ಸಮಾಧಿಯನ್ನ ತೆರವು ಮಾಡಲಾಗಿದೆ ಎನ್ನಲಾಗಿದೆ. ಇದರಿಂದ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು ಕೆಂಗೇರಿ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.